ಎಷ್ಟೆಂದು ವರ್ಣಿಸಲಿ ಮಾಧವನ ವೈಭವವನ್ನು. ಒಂದು ಮಾತಿದೆ ಸಾತ್ಯಕಿ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುವುದು. ಆ ಯುದ್ಧದಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಗುರು, ಇದಕ್ಕೆ ನಾನೀಗ ಉತ್ತರ ಕೊಡೋದು ಸಾಧ್ಯವಿಲ್ಲ ಮಹಾರಾಜ. ಸರಿಯಾದ ಮಾತು. ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣನು ಎಲ್ಲಿರುತ್ತಾನೋ ನಾವು ಅಲ್ಲೇ ಇರುತ್ತೇವೆ. ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವು ನಮಗೆ ಸೇರಿದಂತೆಯೇ ಇರ್ತದೆ. ಈ ನಂದಗೋಪನ ಪಾದದಡಿಯಲ್ಲಿ ಅಸಂಭವ. ನನ್ನ ಸ್ಥಾನವು ಶಿರೋಭಾಗ. ನನ್ನ ಪ್ರಾಣ ಸಕಲು ಇನ್ನೆಲ್ಲಿಯ ಪ್ರಾಣಸಕ ನಿನ್ನ ಇಳು ಬಂದಿದ್ದ ಎಲ್ಲವೂ ಹಾಳಾಯಿತು. ಏನಾಯಿತು ಸಾತ್ಯಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು.